ಏಯ್ ಬೇಗ ಬೇಗ ಮಾಡಿ, ಲೇಟ್ ಆಯ್ತು. ರುಕು. ಅಣ್ಣ ಮಿಲ್ಟ್ರಿ ಮಾವ. ಹಟ್. ರಿಪೋರ್ಟಿಂಗ್ ಟು ಡ್ಯೂಟಿ. ಅಣ್ಣ ಹೇಗಿದೀಯಾ? ನಾನಾ? ಒನ್ ಅಂಡ್ ಓನ್ಲಿ ರಿಟೈರ್ಡ್ ಸುಬೇದಾರ್ ರಾಮಮೂರ್ತಿ. ಈಸ್ ಆಲ್ವೇಸ್ ಫೈನ್. ನೀನು ಬಂದು ತುಂಬ ಖುಷಿ ಆಯ್ತಣ್ಣ. ಭವ್ಯ ಹೋಗಮ್ಮ, ಅಣ್ಣಂಗೆ ಒಂದು ಲೋಟ ನೀರು ತಗೊಂಬ ಕುಡಿಯೋಕೆ. ನೀನು ಹೇಗಿದ್ಯಾ ಕಾವೇರಿ? ಚೆನ್ನಾಗಿದ್ದೀನಿ ಅಣ್ಣ. ಕೋ ಕಲ್ಯಾಣಿ. ಹಾ ಪುಟ ಹೇಗಿದ್ಯಾ? ಸೂಪರ್ ಮಾವ. ನಾನು ಆರ್ಮಿನಲ್ಲಿದ್ದಾಗ ಕೆಲಸ ಮುಗಿಯೋವರೆಗೂ ಉಗುಳು ನುಗ್ತಾ ಇರಲಿಲ್ಲ. ಇಲ್ಲಿ ಕೆಲಸನೇ ಶುರು ಆಗಿಲ್ಲ, ಆಗಲಿ ನೀರು ಕುಡಿಸ್ತಾ ಇದ್ದೀರಾ? ಅಣ್ಣ ಅಷ್ಟು ದೂರದಿಂದ ಬಂದಿದೆಯಾ? ನೀರು ಕುಡಿಯೋದ್ರಲ್ಲಿ ಏನು ತಪ್ಪಿದೆ ಹೇಳು? ತಪ್ಪು ನಮ್ದಲ್ಲ, ತಪ್ಪು ನಿಮ್ಮಿಂದ ಆಗ್ತಾ ಇದೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗದೇನೆ ಅದನ್ನ ತಪ್ಪಿಸೋದಕ್ಕೆ ಈ ಸುಬೇದ ರಾಮಮೂರ್ತಿ ಬಂದಿರೋದು. ಮಾವ ರಿಟೈರ್ಡ್. ವೃತ್ತಿಯಿಂದ ನಿವೃತ್ತಿ, ಪ್ರವೃತ್ತಿಯಿಂದ ಅಲ್ಲ. ತುಂಬಾ ಜಾಣೆ ಅಂತ ಪೋಸ್ ಕೊಡಬೇಡ. ಆಯ್ತಾಯ್ತು ಆಯ್ತು ಮಾವ. ಅಣ್ಣ ನಮ್ಮಿಂದ ಏನು ತಪ್ಪಾಗಿದೆ ಈಗ? ಯುದ್ಧದಲ್ಲಿ ಶತ್ರುಗಳು ಗಡಿ ದಾಟ್ಕೊಂಡು ಒಳಗೆ ಬರ್ತಾ ಇದ್ರೆ ನೀವಿಲ್ಲಿ ಹಬ್ಬದ ತಯಾರಿ ನಡೆಸ್ತಾ ಇದ್ದೀರಾ? ರುಕ್ಕೋ, ನಾನು ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾವ ಅದು ಸಡನ್ ಆಗಿ ಎಲ್ಲ ಅರೇಂಜ್ ಆಯ್ತು, ಅದಕ್ಕೆ ನಿಮ್ಗೆ ಬೇಗ ತಿಳಿಸಕ್ಕಾಗಿಲ್ಲ. ನೀನು ನನಗೆ ತಿಳಿಸೇ ಹೋದ್ರೂ ಭವ್ಯ ಫೋನ್ ಮಾಡಿ ಎಲ್ಲ ನನಗೆ ರಿಪೋರ್ಟ್ ಮಾಡಿದಾಳೆ. ನಮ್ಮ ಮನೆ ರಕ್ತ ಹರಿಸೋರ ಜೊತೆ ಇವತ್ತು ಮದುವೆ ಒಪ್ಪಂದ ಮಾಡ್ಕೋತಾ ಇದ್ದೀರಾ? ಇದು ಸಂಬಂಧ ಅಲ್ಲ ರುಕು, ಸರೆಂಡರ್. ಮಾವ ನಿಮ್ಗಾದ್ರೂ ಅರ್ಥ ಆಗ್ತಿದೆಯಲ್ಲ ಮಾವ, ಅದಕ್ಕೆ ನಾನು ಮೊದಲೇ ನಿಮ್ಗೆ ಫೋನ್ ಮಾಡಿದ್ದು. ಏನ್ ಅರ್ಥ ಆಗ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗೋದು ವ್ಯರ್ಥ. ಈ ಮದುವೆ ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ. ಯುದ್ಧದ ಭೂಮಿನಲ್ಲಿ ಹೂವಿನ ಅಲಂಕಾರ ಬೇಕಾ? ಮಾವ ಮುರಿದಿರೋ 2 ಮನೆ ಮನ್ಸುಗಳನ್ನ ಸೇರಿಸ್ಬೇಕು ಅಂತ ಕಟ್ತಿರೋ ಸೇತುವೆ ಇದು. ಸೂರ್ಯಪ್ರಕಾಶ್ ಸರ್ ಏನ್ ಕೆಟ್ಟವ್ರಲ್ಲ, ಆಗಿರೋ ಅನಾಹುತಕ್ಕೆ ಅಣ್ಣನ ಸಾವಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ದಾರೆ. ಹಿಂದಿನ ಕಹಿ ನೆನಪುಗಳನ್ನ ಇಟ್ಕೊಂಡು ಮುಂದಿನ ಭವಿಷ್ಯನ ಯಾಕೆ ಸುಡ್ಬೇಕು ಹೇಳಿ? ರುಕ್ಕು, ಈ ಫಿಲಾಸಫಿ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಈಗ 11:15 ಗಂಡಿನ ಮನೆಯವ್ರು ಬರೋದಕ್ಕೆ ಇನ್ನು 1 ಗಂಟೆ ಸಮಯ ಇದೆ. ಈಗ ನಿನ್ನ ಮುಂದೆ ಇರೋದು 2 ಆಯ್ಕೆ. ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಆಯ್ಕೆ ಈ ನಿಶ್ಚಿತಾರ್ಥನ ಈಗಲೇ ಕ್ಯಾನ್ಸಲ್ ಮಾಡು. 2ನೇದು, ನಾನು ಇನ್ವೆಸ್ಟಿಗೇಷನ್ ಮಾಡಿ ಕ್ಲಿಯರೆನ್ಸ್ ಕೊಡೋ ತನಕ ಯಾವುದೇ ಚಟುವಟಿಕೆ ನಡೀಬಾರದು. ಮಾವ ಸೂರ್ಯಪ್ರಕಾಶ್ ಸರ್ ತುಂಬಾ ಒಳ್ಳೆಯವರು, ಇವತ್ತು ಬರ್ತಾರಲ್ವಾ, ನೀವೇ ಒಂದ್ಸಲಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಸರಿ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಆರ್ಡ್ರೆ ನಡೆಯೋದು. ಇವತ್ತಿಂದ ಮದುವೆ ಮುಗಿಯೋ ತನಕ ಈ ಮನೆಯಲ್ಲಿ ಮಿಲಿಟರಿ ಲಾ ಜಾರಿನಲ್ಲಿ ಇರುತ್ತೆ. ಆಯ್ತಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅಷ್ಟು ದೂರದಿಂದ ಬಂದಿದೆಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಭವ್ಯ ಮಾವನ್ ಕರ್ಕೊಂಡು ಹೋಗಮ್ಮ. ಬನ್ನಿ ಮಾವ. ಅಕ್ಕ ಅವ್ರು ಬರೋ ಟೈಮ್ ಆಯ್ತು, ನೀನು ಬೇಗ ಬೇಗ ರೆಡಿ ಆಗು. ಹೋಗು, ಬೇಗ ಬೇಗ ರೆಡಿಯಾಗಿ, ನನಗೂ ಎಷ್ಟೊಂದು ಕೆಲಸ ಇದೆ.